ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮಂಡ್ಯದಲ್ಲಿ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ನಮ್ಮ ನಡೆ ಸ್ವಚ್ಛತೆಯ ಕಡೆ ಅನ್ನೋ ಘೋಷವಾಕ್ಯದೊಂದಿಗೆ ಈ ಮ್ಯಾರಥಾನ್ ಅನ್ನ ನಡೆಸಲಾಯಿತು. ಸುಮಾರು 5 ಕಿಲೋಮೀಟರ್ ರನ್ ಫಾರ್ ಮಂಡ್ಯ ಅಂತ ಮ್ಯಾರಥಾನ್ ನಡೆಸಿದ್ರು. ನಿರ್ಮಲಾನಂದನಾಥ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಉದ್ದೇಶದಿಂದಾಗಿ ಮಂಡ್ಯದಲ್ಲಿ ಇವತ್ತು ಜಿಲ್ಲಾಡಳಿತದಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನರು ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಮ್ಯಾರಥಾನ್ ನಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಆರಂಭವಾದಂತಹ ಮ್ಯಾರಥಾನ್ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗ್ತಾ ಇದೆ. ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಅವರು ಹಸಿರು ನಿಶಾನದ ಹಸಿರು ಬಾವುಟ ತೋರಿಸುವ ಮೂಲಕ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದ್ರು. ಆ ಚಾಲನೆ ನೀಡಿದ ಬಳಿಕ ಆರ್ಪಿ ರಸ್ತೆಯ ಮೂಲಕ ಸಾಗಿ ಈ ಸಂಜೆ ವೃತ್ತದ ಮೂಲಕ ಈಗ ಏನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬರ್ತಾ ಇರುವಂತದ್ದು. ಸಾವಿರಾರು ಜನ ಈ ಒಂದು ಮ್ಯಾರಥಾನ್ ನಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆ ಹಾಗೂ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಏನು ನಮ್ಮ ಮನೆ ಸ್ವಚ್ಛವಾಗಿಟ್ಕೊಳ್ಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಜೊತೆಗೆ ಒಂದು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಮ್ಯಾರಥಾನ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿನದಲ್ಲಿ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದ್ ಕಡೆ ಸ್ವಚ್ಛತೆ ಹೇಗೆ ಕಾಪಾಡ್ಕೋಬೇಕು, ಸ್ವಚ್ಛತೆಯಿಂದ ಆರೋಗ್ಯ ಕೂಡ ಬರುತ್ತೆ. ಅದ್ರ ಜೊತೆಗೆ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಫಿಟ್ನೆಸ್ ಕಡೆ ಕೂಡ ಗಮನ ನೀಡಬೇಕು ಅನ್ನೋ ಒಂದು ಜಾಗೃತಿಯನ್ನ ಈ ಒಂದು ಮ್ಯಾರಥಾನ್ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸಾಗ್ತಾ ಇದೆ. ಬಳಿಕ ಆಸ್ಪತ್ರೆ ಅಂದ್ರೆ ಜಿಲ್ಲಾಸ್ಪತ್ರೆಯ ಪಕ್ಕ ಮಿಮ್ಸ್ ಆಸ್ಪತ್ರೆಯ ಪಕ್ಕದ ರಸ್ತೆಯಲ್ಲಿ ಸಾಗಿ ಬೆಸಗರಳ್ಳಿ ರಾಮಣ್ಣ ಸರ್ಕಲ್ ಅನ್ನ ತಲುಪಿ ಆನಂತರ 100 ಅಡಿ ರಸ್ತೆ ಮಾರ್ಗವಾಗಿ ಮತ್ತೆ ಆರ್ಪಿ ರಸ್ತೆಯ ಮೂಲಕ ಸಾಗುವಂತಹ ಮ್ಯಾರಥಾನ್ ಅಂತಿಮವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣವನ್ನ ತಲುಪುವಂತದ್ದು. ಅಲ್ಲಿಗೆ 5 ಕಿಲೋಮೀಟರ್ ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದಾರೆ. ಮ್ಯಾರಥಾನ್ ನಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಕೂಡ ನೀಡಲಾಗ್ತಾ ಇರುವಂತದ್ದು. ಒಂದು ಕಡೆ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಯುವ ಜನರಿಗೆ ಮೂಡಿಸುವಂತ ಜೊತೆಗೆ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸುವಂತ ಉದ್ದೇಶದಿಂದಾಗಿ ಇವತ್ತು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಆ ಮೂಲಕ ಅಭೂತಪೂರ್ವವಾಗಿ ಮ್ಯಾರಥಾನ್ ಯಶಸ್ವಿ ಕೂಡ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮಂಡ್ಯದಲ್ಲಿ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ನಮ್ಮ ನಡೆ ಸ್ವಚ್ಛತೆಯ ಕಡೆ ಅನ್ನೋ ಘೋಷವಾಕ್ಯದೊಂದಿಗೆ ಈ ಮ್ಯಾರಥಾನ್ ಅನ್ನ ನಡೆಸಲಾಯಿತು. ಸುಮಾರು 5 ಕಿಲೋಮೀಟರ್ ರನ್ ಫಾರ್ ಮಂಡ್ಯ ಅಂತ ಮ್ಯಾರಥಾನ್ ನಡೆಸಿದ್ರು. ನಿರ್ಮಲಾನಂದನಾಥ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಉದ್ದೇಶದಿಂದಾಗಿ ಮಂಡ್ಯದಲ್ಲಿ ಇವತ್ತು ಜಿಲ್ಲಾಡಳಿತದಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನರು ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಮ್ಯಾರಥಾನ್ ನಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಆರಂಭವಾದಂತಹ ಮ್ಯಾರಥಾನ್ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗ್ತಾ ಇದೆ. ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಅವರು ಹಸಿರು ನಿಶಾನದ ಹಸಿರು ಬಾವುಟ ತೋರಿಸುವ ಮೂಲಕ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದ್ರು. ಆ ಚಾಲನೆ ನೀಡಿದ ಬಳಿಕ ಆರ್ಪಿ ರಸ್ತೆಯ ಮೂಲಕ ಸಾಗಿ ಈ ಸಂಜೆ ವೃತ್ತದ ಮೂಲಕ ಈಗ ಏನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬರ್ತಾ ಇರುವಂತದ್ದು. ಸಾವಿರಾರು ಜನ ಈ ಒಂದು ಮ್ಯಾರಥಾನ್ ನಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆ ಹಾಗೂ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಏನು ನಮ್ಮ ಮನೆ ಸ್ವಚ್ಛವಾಗಿಟ್ಕೊಳ್ಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಜೊತೆಗೆ ಒಂದು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಮ್ಯಾರಥಾನ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿನದಲ್ಲಿ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದ್ ಕಡೆ ಸ್ವಚ್ಛತೆ ಹೇಗೆ ಕಾಪಾಡ್ಕೋಬೇಕು, ಸ್ವಚ್ಛತೆಯಿಂದ ಆರೋಗ್ಯ ಕೂಡ ಬರುತ್ತೆ. ಅದ್ರ ಜೊತೆಗೆ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಫಿಟ್ನೆಸ್ ಕಡೆ ಕೂಡ ಗಮನ
ನೀಡಬೇಕು ಅನ್ನೋ ಒಂದು ಜಾಗೃತಿಯನ್ನ ಈ ಒಂದು ಮ್ಯಾರಥಾನ್ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸಾಗ್ತಾ ಇದೆ. ಬಳಿಕ ಆಸ್ಪತ್ರೆ ಅಂದ್ರೆ ಜಿಲ್ಲಾಸ್ಪತ್ರೆಯ ಪಕ್ಕ ಮಿಮ್ಸ್ ಆಸ್ಪತ್ರೆಯ ಪಕ್ಕದ ರಸ್ತೆಯಲ್ಲಿ ಸಾಗಿ ಬೆಸಗರಳ್ಳಿ ರಾಮಣ್ಣ ಸರ್ಕಲ್ ಅನ್ನ ತಲುಪಿ ಅನಂತರ 100 ಅಡಿ ರಸ್ತೆ ಮಾರ್ಗವಾಗಿ ಮತ್ತೆ ಆರ್ಪಿ ರಸ್ತೆಯ ಮೂಲಕ ಸಾಗುವಂತಹ ಮ್ಯಾರಥಾನ್ ಅಂತಿಮವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣವನ್ನ ತಲುಪುವಂತದ್ದು. ಅಲ್ಲಿಗೆ 5 ಕಿಲೋಮೀಟರ್ ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದಾರೆ. ಮ್ಯಾರಥಾನ್ ನಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಕೂಡ ನೀಡಲಾಗ್ತಾ ಇರುವಂತದ್ದು. ಒಂದು ಕಡೆ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಯುವ ಜನರಿಗೆ ಮೂಡಿಸುವಂತಹ ಜೊತೆಗೆ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸುವಂತಹ ಉದ್ದೇಶದಿಂದಾಗಿ ಇವತ್ತು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಆ ಮೂಲಕ ಅಭೂತಪೂರ್ವವಾಗಿ ಮ್ಯಾರಥಾನ್ ಯಶಸ್ವಿ ಕೂಡ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮಂಡ್ಯದಲ್ಲಿ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ನಮ್ಮ ನಡೆ ಸ್ವಚ್ಛತೆಯ ಕಡೆ ಅನ್ನೋ ಘೋಷವಾಕ್ಯದೊಂದಿಗೆ ಈ ಮ್ಯಾರಥಾನ್ ಅನ್ನ ನಡೆಸಲಾಯಿತು. ಸುಮಾರು 5 ಕಿಲೋಮೀಟರ್ ರನ್ ಫಾರ್ ಮಂಡ್ಯ ಅಂತ ಮ್ಯಾರಥಾನ್ ನಡೆಸಿದ್ರು. ನಿರ್ಮಲಾನಂದನಾಥ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಉದ್ದೇಶದಿಂದಾಗಿ ಮಂಡ್ಯದಲ್ಲಿ ಇವತ್ತು ಜಿಲ್ಲಾಡಳಿತದಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನರು ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಮ್ಯಾರಥಾನ್ ನಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಆರಂಭವಾದಂತಹ ಮ್ಯಾರಥಾನ್ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗ್ತಾ ಇದೆ. ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಸಚಿವ ಚೆಲುವರಾಯ ಸ್ವಾಮಿ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಅವರು ಹಸಿರು ಬಾವುಟ ತೋರಿಸುವ ಮೂಲಕ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದ್ರು. ಆ ಚಾಲನೆ ನೀಡಿದ ಬಳಿಕ ಆರ್ಪಿ ರಸ್ತೆಯ ಮೂಲಕ ಸಾಗಿ ಈ ಸಂಜೆ ವೃತ್ತದ ಮೂಲಕ ಈಗ ಏನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬರ್ತಾ ಇರುವಂತದ್ದು. ಸಾವಿರಾರು ಜನ ಈ ಒಂದು ಮ್ಯಾರಥಾನ್ ನಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆ ಹಾಗೂ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಏನು ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಜೊತೆಗೆ ಒಂದು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಮ್ಯಾರಥಾನ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿನದಲ್ಲಿ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದ್ ಕಡೆ ಸ್ವಚ್ಛತೆ ಹೇಗೆ ಕಾಪಾಡ್ಕೋಬೇಕು, ಸ್ವಚ್ಛತೆಯಿಂದ ಆರೋಗ್ಯ ಕೂಡ ಬರುತ್ತೆ. ಅದ್ರ ಜೊತೆಗೆ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಫಿಟ್ನೆಸ್ ಕಡೆ ಕೂಡ ಗಮನ ನೀಡಬೇಕು ಅನ್ನೋ ಒಂದು ಜಾಗೃತಿಯನ್ನ ಈ ಒಂದು ಮ್ಯಾರಥಾನ್ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸಾಗ್ತಾ ಇದೆ. ಬಳಿಕ ಆಸ್ಪತ್ರೆ ಅಂದ್ರೆ ಜಿಲ್ಲಾಸ್ಪತ್ರೆಯ ಪಕ್ಕ ಮಿಮ್ಸ್ ಆಸ್ಪತ್ರೆಯ ಪಕ್ಕದ ರಸ್ತೆಯಲ್ಲಿ ಸಾಗಿ ಬೆಸಗರಳ್ಳಿ ರಾಮಣ್ಣ ಸರ್ಕಲ್ ಅನ್ನ ತಲುಪಿ ಅನಂತರ 100 ಅಡಿ ರಸ್ತೆ ಮಾರ್ಗವಾಗಿ ಮತ್ತೆ ಆರ್ಪಿ ರಸ್ತೆಯ ಮೂಲಕ ಸಾಗುವಂತಹ ಮ್ಯಾರಥಾನ್ ಅಂತಿಮವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣವನ್ನ ತಲುಪುವಂತದ್ದು. ಅಲ್ಲಿಗೆ 5 ಕಿಲೋಮೀಟರ್ ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದಾರೆ. ಮ್ಯಾರಥಾನ್ ನಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಕೂಡ ನೀಡಲಾಗ್ತಾ ಇರುವಂತದ್ದು. ಒಂದು ಕಡೆ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಯುವ ಜನರಿಗೆ ಮೂಡಿಸುವಂತಹ ಜೊತೆಗೆ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸುವಂತಹ ಉದ್ದೇಶದಿಂದಾಗಿ ಇವತ್ತು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಆ ಮೂಲಕ ಅಭೂತಪೂರ್ವವಾಗಿ ಮ್ಯಾರಥಾನ್ ಯಶಸ್ವಿ ಕೂಡ ಆಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮಂಡ್ಯದಲ್ಲಿ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ನಮ್ಮ ನಡೆ ಸ್ವಚ್ಛತೆಯ ಕಡೆ ಅನ್ನೋ ಘೋಷವಾಕ್ಯದೊಂದಿಗೆ ಈ ಮ್ಯಾರಥಾನ್ ಅನ್ನ ನಡೆಸಲಾಯಿತು. ಸುಮಾರು 5 ಕಿಲೋಮೀಟರ್ ರನ್ ಫಾರ್ ಮಂಡ್ಯ ಅಂತ ಮ್ಯಾರಥಾನ್ ನಡೆಸಿದ್ರು. ನಿರ್ಮಲಾನಂದನಾಥ ಶ್ರೀಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಂತ ಉದ್ದೇಶದಿಂದಾಗಿ ಮಂಡ್ಯದಲ್ಲಿ ಇವತ್ತು ಜಿಲ್ಲಾಡಳಿತದಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನರು ಭಾಗಿಯಾಗಿರುವಂತದ್ದು. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಮ್ಯಾರಥಾನ್ ನಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಆರಂಭವಾದಂತಹ ಮ್ಯಾರಥಾನ್ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಗ್ತಾ ಇದೆ. ಆದಿಚುಂಚನಗಿರಿ
ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಸಚಿವ ಚಲುವರಾಯ ಸ್ವಾಮಿ ಹಾಗೂ ಶಾಸಕ ಗಣಿಗ ರವಿಕುಮಾರ್ ಅವರು ಹಸಿರು ಹಸಿರು ಬಾವುಟ ತೋರಿಸುವ ಮೂಲಕ ಮ್ಯಾರಥಾನ್ಗೆ ಚಾಲನೆಯನ್ನು ನೀಡಿದ್ರು. ಆ ಚಾಲನೆ ನೀಡಿದ ಬಳಿಕ ಆರ್ಪಿ ರಸ್ತೆ ಮೂಲಕ ಸಾಗಿ ಈ ಸಂಜೆ ವೃತ್ತದ ಮೂಲಕ ಈಗ ಏನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಬರ್ತಾ ಇರುವಂತದ್ದು ಸಾವಿರಾರು ಜನ ಈ ಒಂದು ಮ್ಯಾರಥಾನ್ ನಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆ ಹಾಗೂ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಏನು ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನ ಜೊತೆಗೆ ಒಂದು ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಮ್ಯಾರಥಾನ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿನದಲ್ಲಿ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದ್ ಕಡೆ ಸ್ವಚ್ಛತೆ ಹೇಗೆ ಕಾಪಾಡ್ಕೋಬೇಕು, ಸ್ವಚ್ಛತೆಯಿಂದ ಆರೋಗ್ಯ ಕೂಡ ಬರುತ್ತೆ. ಅದ್ರ ಜೊತೆಗೆ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ಫಿಟ್ನೆಸ್ ಕಡೆ ಕೂಡ ಗಮನ ನೀಡಬೇಕು ಅನ್ನೋ ಒಂದು ಜಾಗೃತಿಯನ್ನ ಈ ಒಂದು ಮ್ಯಾರಥಾನ್ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸಾಗ್ತಾ ಇದೆ. ಬಳಿಕ ಆಸ್ಪತ್ರೆ ಅಂದ್ರೆ ಜಿಲ್ಲಾಸ್ಪತ್ರೆಯ ಪಕ್ಕ ಮಿಮ್ಸ್ ಆಸ್ಪತ್ರೆಯ ಪಕ್ಕದ ರಸ್ತೆಯಲ್ಲಿ ಸಾಗಿ ಬೆಸಗರಳ್ಳಿ ರಾಮಣ್ಣ ಸರ್ಕಲ್ ಅನ್ನ ತಲುಪಿ ಆನಂತರ ನೂರಡಿ ರಸ್ತೆ ಮಾರ್ಗವಾಗಿ ಮತ್ತೆ ಆರ್ಪಿ ರಸ್ತೆಯ ಮೂಲಕ ಸಾಗುವಂತಹ ಮ್ಯಾರಥಾನ್ ಅಂತಿಮವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣವನ್ನ ತಲುಪುವಂತದ್ದು. ಅಲ್ಲಿಗೆ 5 ಕಿಲೋಮೀಟರ್ ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಿದ್ದಾರೆ. ಮ್ಯಾರಥಾನ್ ನಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಕೂಡ ನೀಡಲಾಗ್ತಾ ಇರುವಂತದ್ದು. ಒಂದು ಕಡೆ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನ ಯುವ ಜನರಿಗೆ ಮೂಡಿಸುವಂತಹ ಜೊತೆಗೆ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸುವಂತಹ ಉದ್ದೇಶದಿಂದಾಗಿ ಇವತ್ತು ಮ್ಯಾರಥಾನ್ ಅನ್ನ ಆಯೋಜನೆ ಮಾಡಲಾಗಿದೆ. ಮ್ಯಾರಥಾನ್ ನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಆ ಮೂಲಕ ಅಭೂತಪೂರ್ವವಾಗಿ ಮ್ಯಾರಥಾನ್ ಯಶಸ್ವಿ ಕೂಡ ಆಗಿದೆ. ಕ್ಯಾಮರಾಮನ್ ಇನ್ನೊಂದು ಜೊತೆ